Hi, hello friends, welcome back to my channel. ನಾನಿವತ್ತು ಬಂದಿರೋದು ನಮ್ಮ ತುಮಕೂರಲ್ಲಿರೋ ಮಣ್ಣಮ್ಮ ದೇವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ನೋಡೋದಕ್ಕೆ ಹೇಗಿದೆ, ಈ ದೇವಸ್ಥಾನದ ಪವರ್ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ನಮ್ಮ ತುಮಕೂರಲ್ಲಿ ಲೊಕೇಟ್ ಆಗಿರೋ ಹಲವಾರು ಪವರ್ಫುಲ್ ದೇವಸ್ಥಾನಗಳಲ್ಲಿ ಇದು ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಲೊಕೇಟ್ ಆಗಿರೋದು ಗುಬ್ಬಿ ತಾಲೂಕು ಮತ್ತು ಚೇಳೂರು ಹೋಬಳಿನಲ್ಲಿ. ದಸರಾದ 9 ದಿನಗಳಲ್ಲೂ ದೇವಿಗೆ ವಿಶೇಷ ಪೂಜೆ ಇರುತ್ತೆ. ಅದನ್ನು ನೋಡೋದಕ್ಕೆ 2 ಕಣ್ಗಳು ಸಾಲದು. ನಾನು ಹೋಗಿದ್ದಿದ್ದು ವಿಜಯದಶಮಿ ಹಬ್ಬದ ದಿನ. ಈ ದೇವಸ್ಥಾನದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ನಾನೀಗ ದೇವಸ್ಥಾನದೊಳಗೆ ಹೋಗಬೇಕು ಅಂತಂದರೆ ಕಾಲು ತೊಳ್ಕೊಂಡು ಹೋಗೋದು ನಮ್ಮ ಪದ್ಧತಿ ಅಲ್ವಾ. ಕಾಲು ತೊಳೆಯೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾನು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗೋ ಅಷ್ಟರಲ್ಲಿ ಈ ದೇವಸ್ಥಾನಕ್ಕೆ ಹೇಗೆ ರೀಚ್ ಆಗಬೇಕು ಮತ್ತು ನಮ್ಮ ತುಮಕೂರಲ್ಲಿ ದಸರಾನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ನೀವು ಹೋಗಿ ನೋಡ್ಕೊಂಬನ್ನಿ.
ತುಮಕೂರು ಸುತ್ತಮುತ್ತ ಇರೋರಿಗೆ ಗುಬ್ಬಿ ರೋಡು, ಹೆಗ್ಗೆರೆ ರೋಡು, ಚೇಳೂರಿಗೆ ಕನೆಕ್ಟ್ ಆಗೋ ರೋಡು ಅಂತಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಥವಾ ನಮ್ಮ ಕೈಯಲ್ಲಿ ಫೋನ್ ಇತ್ತು ಅಂತಂದರೆ ಮ್ಯಾಪ್ ಹಾಕಿದ್ರೆ ಆರಾಮಾಗಿ ಸಿಗುತ್ತೆ. ಅಲ್ಲಿಂದ ಸ್ಟ್ರೈಟ್ ಹೋದರೆ ನಿಮಗೆ ಚೇಳೂರಿಗೆ ಹೋಗ್ತಾ ರೋಡಲ್ಲಿ ರೈಟಿಗೆ ಒಂದು ಟರ್ನ್ ಸಿಗುತ್ತೆ, ಅಂದರೆ ಒಂದು ಸರ್ಕಲ್ ಇರುತ್ತೆ. ಅಲ್ಲೇ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ನೋಡಿಕೊಂಡು ನಾವು ರೈಟಿಗೆ ಟರ್ನ್ ಆದರೆ ಎಲ್ಲೂ ಎಕ್ಸ್ಟ್ರಾ ಟರ್ನ್ ಆಗೋ ನೆಸೆಸಿಟಿನೇ ಇಲ್ಲ. ಸೀದಾ ಸ್ಟ್ರೈಟ್ ಹೋದರೆ ಆರಾಮದಲ್ಲಿ ದೇವಸ್ಥಾನ ಸಿಗುತ್ತೆ. ಅಂದರೆ ನಮ್ಮ ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ಬರುತ್ತೆ. ಮಣ್ಣಮ್ಮ ದೇವಸ್ಥಾನಕ್ಕಿಂತ ಮುಂಚೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನನ ನೋಡಿಕೊಂಡು ಮುಂದೆ ಹೋದರೆ ಸಿಗೋದೆ ಮಣ್ಣಮ್ಮ ದೇವಿ ದೇವಸ್ಥಾನ. ಆ ಊರಲ್ಲಿ ತುಂಬ ಪವರ್ಫುಲ್ ಕೂಡ. ಆ ಸರ್ಕಲಲ್ಲಿ ಯಾರಾದರೂ ಓಡಾಡ್ತಾ ಇದ್ರೆ ಅಲ್ಲಿ ಯಾರನ್ನು ಕೇಳಿದ್ರು ಕೂಡ ಅವರೇ ಗೈಡ್ ಮಾಡ್ತಾರೆ. ಅಷ್ಟು ಪವರ್ಫುಲ್ ದೇವರಿದು. ನಾನು ದೇವಸ್ಥಾನದ ಬೋರ್ಡ್ ಸಿಗುತ್ತೆ ಅಂತನ್ನಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಈ ಬೋರ್ಡ್. ಈ ಬೋರ್ಡ್ ಕೆಳಗಡೆಯಿಂದ ಸ್ಟ್ರೈಟ್ ಹೋದರೆ ಅಲ್ಲೇ ದೇವಸ್ಥಾನ ಸಿಗುತ್ತೆ. ನೀವೇನು ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಯಾರನ್ನೇ ಕೇಳಿದ್ರು ಖಂಡಿತವಾಗೂ ಖುಷಿಯಿಂದ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಎಕ್ಸ್ಟೀರಿಯರ್ ಲುಕ್ ಆಗಿರ್ಬೋದು, ಒಳಗಡೆ ದೇವಿ ನೋಡ್ತಾ ಇದ್ದರೆ ಅಲ್ಲೇ ಮೈ ಮರೆತು ಬಿಡ್ತೀವಿ. ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮುಂದೆ ನೀವೇ ನೋಡ್ತೀರಾ ಹೇಗೆಲ್ಲ ಇತ್ತು ಅಂತ ಅಂದ್ಬಿಟ್ಟು. ಈ ಡೆಕೋರೇಷನ್ ಏನು ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ಕಬ್ಬಿನಲ್ಲೇ ಮಾಡಿರೋದು. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಲ್ವಾ. ಆ ಟ್ಯಾಲೆಂಟ್ಗೆ ರಿಯಲಿ ಹ್ಯಾಟ್ಸ್ ಆಫ್. ಎಷ್ಟು ಪೇಷನ್ಸಿಂದ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ನಿಮಗೂ ಈ ಡೆಕೋರೇಷನ್ ವಿಡಿಯೋ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಹೊರಗಡೆ ಎಲ್ಲ ಕಬ್ಬು ಹೂವು ಡೆಕೋರೇಟಿವ್ ಪೀಸಸ್ನ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದರೆ, ಒಳಗಡೆ ಕಂಪ್ಲೀಟಾಗಿ ಲೈಟ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ಅದನ್ನು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಫೀಲ್ ಆಗುತ್ತೆ.
ನಾವು ಹೋದಾಗ ಅಲ್ಲಿ ತುಂಬ ಜನ ರಶ್ ಇದ್ದರು. ನಾವು ಈ ಥರ ಯೂಟ್ಯೂಬ್ಗೆ ವಿಡಿಯೋ ಹಾಕೋದು ಅಂತ ಹೇಳಿದ್ದಕ್ಕೆ ಅಲ್ಲಿನ ಪೂಜಾರು ನಮಗೆ ಅವಕಾಶ ಮಾಡಿಕೊಟ್ರು. ಸರಿ ಆಯಿತು ವಿಡಿಯೋ ಶೂಟ್ ಮಾಡ್ಕೊಳ್ಳಿ ಅಂತ ತುಂಬ ಖುಷಿಯಿಂದ ಹೇಳಿದ್ರು. ನಮಗೂ ಕೂಡ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ ಇದೇ ದೇವಿಗೆ ಅಲಂಕಾರ ಮಾಡಿರೋದು, ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಹಲವಾರು ಥರ ಸ್ವೀಟ್ಸಿಂದ ಅಲಂಕಾರ ಮಾಡಿದ್ದಾರೆ. ಜಾಂಗೀರ್ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಕಾಜು ಬರ್ಫಿ ಆಗಿರ್ಬೋದು, ಲಾಡು ಆಗಿರ್ಬೋದು, ಕಜ್ಜಾಯ ಆಗಿರ್ಬೋದು, ಇನ್ನೂ ಹಲವಾರು ಬಗೆಯಲ್ಲಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ತುಂಬ ಪೇಷನ್ಸಿಂದ ಮಾಡಿರ್ತಾರೆ ಅಲ್ವಾ. ನಿಮ್ಮ ಜೊತೆಗೆ ನನಗೂ ಈ ದೇವಸ್ಥಾನದ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಅನ್ನಿಸ್ತು. ಅಲ್ಲಿನ ಐನೋರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಸರಿ ಆಯಿತು ಮಾತಾಡ್ತೀವಿ ಅಂತ ತುಂಬ ಖುಷಿಯಿಂದ ಮಾತಾಡಿದ್ರು. ಹೇಳಿ ಸರ್. ಇದು ಮಣ್ಣಮ್ಮ ದೇವಿ ಉಡುಪಿ ತಾಲೂಕು ಮಣ್ಣೆಮಾರಿ ತಾಲೂಕಿನಲ್ಲಿ ನೆಲೆಸಿರ್ತಕ್ಕಂಥ ದೇವಿ. ಇದು 33ರಲ್ಲಿ ಗ್ರಾಮ ದೇವತೆ. ಇಲ್ಲಿ ಅಮ್ಮನವರು ಯಾವುದೇ ಥರ ಕಷ್ಟ ಅವರಿಗೆಲ್ಲರಿಗೂ ಶುಭವನ್ನು ಮಾಡ್ತಾಳೆ ಅನ್ನೋ ಒಂದು ಪ್ರತೀಕ ನಡೆದು ಬಂದಿದೆ. ಅದೇ ಥರ ಆಗ್ತಾ ಇದೆ. ಇದು ಮೂಲತಃ ಮಣ್ಣೆ, ನೆಲಮಂಗಲ ತಾಲೂಕು ತೆರಮಂಗಲ ಹತ್ರ ಮುಸ್ಲಿಂನಲ್ಲಿ ಗೇಟ್ ಗೊತ್ತಿದ್ದಲ್ಲ, ಅದು ಮಣ್ಣೆ. ಅಲ್ಲಿ ರತ್ನಾಪುರಿ ಪಟ್ಟಣ ಅಂತ ಮೊದಲಿಗೆ ಹೆಸರು. ಗಂಗರ ರಾಜಧಾನಿ ಆಯಿತು ಮಾನ್ಯಪುರ, ಅದು ಮೂಲ ಅಲ್ಲಿ. ಅಲ್ಲಿಂದ ಮತ್ತು ಇಲ್ಲೊಂದು ಮಣ್ಣೆ ಮಲ್ಲಾಪುರ, ಮತ್ತು ಶಿರಾ ತಾಲೂಕಿನಲ್ಲೊಂದು ಮಣ್ಣೆಮ್ಮ ಇದೆ, ಅದು ಚಿಕ್ಕ ತಂಗಿ. 3 ಜನ ಇಲ್ಲಿ, ಒಟ್ಟು 7 ಜನ ತಂಗಿದ್ರು. ಇಲ್ಲಿ ಮಾಟ ಮಂತ್ರ ಮತ್ತು ಇದು ಗಾಳಿ ಪೀಡೆ ಪಿಶಾಚಿ ಯಾವುದೇ ಥರದ್ದು ಇಲ್ಲಿ ಬಂದು ಅಮ್ಮನ್ನ ಮೊರೆ ಬೀಳ್ತಾರೆ. ಎಲ್ಲ ಇದ್ದಲ್ಲೂ ಅಮ್ಮ ಅವರಿಗೆ ಒಳ್ಳೇದು ಮಾಡ್ತಾರೆ ಮನೆಯಲ್ಲೇ. ಅದರಿಂದ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ, ಅಮ್ಮನ ಸೇವಿಸಿ ಹೋಗ್ತಾ ಇರ್ತಾರೆ. ನಾವು ಇಲ್ಲಿ ಎಸ್ ಎ ರಾಮೇಗೌಡರು ಅಂತ ಅವರು ಇಲ್ಲಿ ಅಧ್ಯಕ್ಷರಾದ ಮೇಲೆ ದೇವಸ್ಥಾನಕ್ಕೆ ಬಹಳಷ್ಟು ಜೀರ್ಣೋದ್ಧಾರ ಕಾರ್ಯಗಳು ನಡೆದಿವೆ. ಹಳೆ ದೇವಸ್ಥಾನ ಎಲ್ಲ ಕೆಡವಿ ಹೊಸದಾಗಿ ದೇವಸ್ಥಾನ ಕಟ್ಟಿ ಕಲ್ಯಾಣಿ ಮತ್ತೆ ಕಾಂಕ್ರೀಟು, ಆಮೇಲೆ ಮಗ ಅವರು SR ಶ್ರೀನಿವಾಸ್ ಅವರು ಅಭಿವೃದ್ಧಿ ಕಾರ್ಯಗಳು ನಡೀತಾವೆ. ಅಮ್ಮ ಹಂಗೆ ಜನಗಳನ್ನ ಭಕ್ತಾದಿಗಳನ್ನ ಒಳ್ಳೆ ಸೇವೆ ಅಭಿವೃದ್ಧಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಏನು ಕೇಳಬೇಕಲ್ಲ, ನೀವೆಷ್ಟು ವರ್ಷದಿಂದ ಇಲ್ಲಿ ನಾವು ನಮ್ಮ ತಂದೆ ತಾಯಿ ಮುತ್ತಾತಿಂದ ಸಾವಿರಾರು ವರ್ಷದ ಇತಿಹಾಸದಿಂದಲೂ ನಮ್ಮ ಒಟ್ಟಾಗಿ ಪೀಳಿಗೆಯಿಂದ ಪೀಳಿಗೆಗೆ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ವಿ. ಇವಾಗ ನಿಮ್ಮ ಮಕ್ಕಳೆಲ್ಲನೂ ಇಲ್ಲ, ನಮ್ಮ ಮಕ್ಕಳು ಇವರೇ, ಮುಂದೆ ಅವ್ರ ಮಕ್ಕಳು ಅಂದ್ರೆ ತಲಾಂತರದಿಂದ ಬಂದಿರೋದು ಅರ್ಚಕರು. ನಾವು ಒಟ್ಟಿನಲ್ಲಿ ಮಣ್ಣೆ ಇಲ್ಲಿ ಮತ್ತೆ ಸಾಕ್ಷಿಹಳ್ಳಿ ಮಣ್ಣೆಮ್ಮ ಇದೆಯಲ್ಲ, ಅಲ್ಲಿ 3 ಜನ ಅಣ್ಣ ತಮ್ಮಂದರು ಒಂದೇ ಕುಲದವರು. ಅಂದರೆ ಕುಲದಲ್ಲಿ ಒಂದು ಒಟ್ಟಿನಾಗ ಒಬ್ಬೊಬ್ಬರನ್ನು ಬಿಟ್ಟಿದ್ರಂತೆ ಅವಾಗಿನ ಕಾಲದಲ್ಲಿ. ಒಬ್ಬೊಬ್ಬರಿಂದ ಈಗ 50 ಮನೆ ಆಗಿದೆ. ಈಗ ಇಲ್ಲೇ ಒಂದು 50 ಮನೆ, ಅಲ್ಲಿ ಒಂದು 50 ಮನೆ ಆಗಿದೆ. ಅಲ್ಲಿ ಮಣ್ಣೆಲ್ಲೂ 50 ಮನೆ ಆಗಿದೆ. ಪೀಳಿಗೆ ಹೆಚ್ಚಿಗೆ ಆಗಿದೆ. ಈಗ ನಮ್ಮ ತಾತಾರೆಲ್ಲ ಮಾಡ್ಕೊಂಡ್ಬಂದಿದ್ದ ಈಗ ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ವಿ. ಈಗ ನಮ್ಮ ಮಕ್ಕಳು ಮುಂದುವರ್ತಾರೆ. ಇವಾಗ ಎಷ್ಟೊಂದು ಜನ ಭಕ್ತಾದಿಗಳೆಲ್ಲ ಈ ವಿಡಿಯೋ ನೋಡ್ತಾ ಇರ್ತಾರೆ. ಇದ್ರ ಮೂಲಕ ಅವ್ರಿಗೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಇವಾಗ ಎಷ್ಟೊಂದು ಜನ ದೇವ್ರನ್ನ ನಂಬ್ತಾರಲ್ಲ, ಅಂಥವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ದೇವ್ರ ನಂಬರಿಗೆ ಮಾತ್ರ ದೇವರು ಎಲ್ಲಾದರೂ ಅಷ್ಟೇ. ನಂಬಿದ್ರೆ ಎಲ್ಲೂ ದೇವರಿಲ್ಲ, ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತಲೇ. ಆದರೆ ಅಮ್ಮನ್ನ ನಾವು ಈ ನವರಾತ್ರಿ ವಿಶೇಷದಲ್ಲಿ 9 ದಿನ ಪಟ್ಟಕೊಂಡಿರ್ತೀವಿ. ಉತ್ಸವ ಮೂರ್ತಿಗಳವೆ ಮಾದಾಪುರದಲ್ಲಿ ಪಟ್ಟಕೊಂಡಿರ್ತೀವಿ. ಎಲ್ಲರೂ ದೇವಸ್ಥಾನ ಬೇರೆ ದೇವಸ್ಥಾನ. ಇಲ್ಲಿ ನಾವು ಅಮಾವಾಸ್ಯೆ ಪೌರ್ಣಮಿ ಮಂಗಳವಾರ ಶುಕ್ರವಾರ ವಿಶೇಷ ದಿನಗಳಿಗೆ ವಿಶೇಷ ಅಲಂಕಾರಗಳು ಮಾಡ್ತಾ ಇರ್ತೀವಿ. ಈಗ ದಸರಾ ಪ್ರಯುಕ್ತ 9 ದಿನಗಳು ವಿಶೇಷವಾದ ಅಲಂಕಾರವೇ. ಈ ನೆನ್ನೆ ಸಿಹಿ ತಿಂಡಿಗಳಿಂದ 300 kg ಭಕ್ತಾದಿಗಳಿಂದ ಸ್ವೀಕರಿಸಿ ತಿಂಡಿನ ಅಲಂಕಾರ ನಾವೇ ಮಾಡಿದ್ವಿ. ಬೇರೆ ಮಾಡಲ್ಲ, ನಾವೇ ಮಾಡೋದು. ಭಕ್ತಾದಿಗಳಿಂದ ಡೊನೇಟ್ ಮಾಡ್ಕೊಂಡು. ಆಮೇಲೆ ವಾರದಲ್ಲಿ ವಿಶೇಷ ಪೂಜೆ ಅಂದರೆ ಯಾವತ್ತಿರುತ್ತೆ? ಅಮಾವಾಸ್ಯೆ ಪೌರ್ಣಮಿ, ಅಮಾವಾಸ್ಯೆ ಪೌರ್ಣಮಿ, ಶುಕ್ರವಾರ
ಮತ್ತು ಮಂಗಳವಾರ. ಶುಕ್ರವಾರ ಮಂಗಳವಾರ ಎಲ್ಲ ದಿವಸನೂ ದೇವಸ್ಥಾನ ತೆರೆದೇ ಇರುತ್ತಾ? ಡೈಲಿ. ಎಷ್ಟು ಗಂಟೆವರೆಗೂ ತೆರೆದಿದೆ? ಬೆಳಗ್ಗೆ 8:30 ಹಾಂ, ರಾತ್ರಿ 7 ಗಂಟೆ ತನಕ ತೆಗ್ದಿರುತ್ತೆ ಎಲ್ಲ ದಿನನೂ, ಭಾನುವಾರದಿಂದ ಹಿಡಿದು ಪ್ರತಿಯೊಂದು ದಿನ. ಪ್ರತಿಯೊಂದು ದಿನ. ಅಂದ್ರೆ ಇವಾಗ ಕೊರೋನಾ ಇಂದ ರೂಲ್ಸ್ ಎಲ್ಲ ಬಿಟ್ರೆ ಹಾ ಇತಿಹಾಸದಲ್ಲಿ ಬಾಕ್ಲಾಕಿದ ದಿನನೇ ಇರಲಿಲ್ಲ. ಕೊರೋನಾದಿಂದ ಬಾಕ್ಲಾಕಿದ್ದು ಅಷ್ಟೇ. ಅಂದ್ರೆ ಬ್ರೇಕ್ ಮಾಡಬಾರ್ದು ಅಂತ ಹೇಳಿ ಎಲ್ಲರಿಗೂ ಆಗಿದ್ದು ನಮಗೂ. ಅಂದರೆ ಒಳಗೆ ಪೂಜೆ ಮಾಡಿ ಪೂಜೆ ನಡೆಸಿಲ್ಲ, ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ. ಥ್ಯಾಂಕ್ ಯು ಸರ್, ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಕೇಳಿದ್ದಕ್ಕೂ ನಮಗೂ ತುಂಬ ಸಂತೋಷ ಆಯಿತು. ನಾವು ಎಂ ಕೆ ನಾಗರಾಜ್ ಎಲ್ಲ ರಾಜಣ್ಣ ನಮ್ಮ ಮಕ್ಕಳಿಬ್ಬರು ಇದ್ದಾರೆ, ಮಲ್ಲೇಶ್ ದಿನೇಶ್, ಅವರು ಈಗ ಮುಂದುವರ್ಸ್ಕೊಂಡು ನಿಮಗೆ ಡೈರೆಕ್ಟಾಗಿ ಮಂಗಳಾರತಿ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅದಕ್ಕೆ ವಿಡಿಯೋಯಿಂದನೇ ಕೊಡ್ತಾ ಇದ್ದೀನಿ, ಎಲ್ಲರೂ ತೊಗೊಂಬಿಡಿ. ನಾನಂತೂ ದೇವ್ರ ವಿಡಿಯೋನ ಎಷ್ಟು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿದೆ ಗೊತ್ತಾ, ನನಗಂತೂ ಶೂಟ್ ಮಾಡ್ತಾನೆ ಇರಬೇಕು ಅಂತ ಅನ್ನಿಸ್ತು. ಕೊನೆದಾಗ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ಸೊ ನೋಡ್ಕೊಳ್ಳಿ. ಮಹಾರಾಷ್ಟ್ರದಲ್ಲಿ ರಾವಣನ ಸುಡ್ತಾ ಇರೋ ವೀಡಿಯೋನ ನನ್ನ ಫ್ರೆಂಡ್ ನನಗೆ ಕಳಿಸ್ಕೊಟ್ಟಿದ್ದಾಳೆ. ಅವಳಿಗಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ನೋಡೋದಲ್ದಲ್ಲೇ ನಿಮಗೆಲ್ಲರಿಗೂ ಆ ವಿಡಿಯೋನ ತೋರಿಸ್ಬೇಕು ಅಂತ ಅನ್ನಿಸ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು ಆಲ್.